ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ಒಂದು ಯುನಿಕ್ ಆಗಿರೋ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ. ಮನೆಯಲ್ಲಿರೋ ಐಟಮ್ನ ಬಳಸಿ ಡಿಫ್ರೆಂಟಾಗಿ ಒಂದು ರೆಸಿಪಿನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಆ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಸಣ್ಣದಿನ ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ಒಂದು 3-4 ಹಸಿಮೆಣಸಿನ್ಕಾಯನ್ನು ಈ ಥರ ಮುರಿದು ಸೇರಿಸ್ಕೊತಾ ಇದ್ದೀನಿ. 1 ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಒಂದು 7-8 ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಇದೇನಕ್ಕೆ ಅಂತ ನಾನು ನೆಕ್ಸ್ಟ್ ತಿಳಿಸ್ತೀನಿ. ಈಗ ನಾನು ದೊಡ್ಡ ಪಾತ್ರೆ ತಗೊಂಡು ಅದರಲ್ಲಿ ಒಂದು ಅರ್ಧ kg ಗೋಧಿ ಹಿಟ್ಟನ್ನು ತಗೊಂಡು ಈ ಥರ 2 ಪೋರ್ಷನ್ ಆಗಿ ಮಾಡ್ಕೊಂಡಿದ್ದೀನಿ. ಒಂದು ಪೋರ್ಷನ್ ಹಾಗೆ ಇಡಿ, ಮತ್ತೊಂದು ಪೋರ್ಷನ್ಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಪೂರಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ಇಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ, ಯಾಕೆ ಅಂತ ನಿಮಗೆ ಮತ್ತೆ ತೋರಿಸ್ತಾ ಇರ್ತೀನಿ. ಈಗ ನೋಡಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ತುಂಬ ಸಾಫ್ಟಾಗಿ ಪೂರಿ ಹಿಟ್ಟಿನ ಹದದಲ್ಲಿ ನಾದ್ಕೋಬೇಕು. ಹೌದು, ನಾನು ಮಾಡ್ತಿರೋದು ಇಲ್ಲಿ ಪೂರಿನೇ, ಆದ್ರೂ ತುಂಬ ಡಿಫ್ರೆಂಟಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ನೋಡಿ ಸಾಫ್ಟಾಗಿ ನಾವು ಹಿಟ್ಟನ್ನು ನಾದ್ಕೊಂಡಾಗಿದೆ. ಈಗೇನು ಮತ್ತೆ ಉಳಿದಿತ್ತಲ್ಲ ಹಿಟ್ಟು, ಅದನ್ನು ನಾವು ತಗೊಂಡು ನಾವಾಗಲೇ ಏನು ರುಬ್ಕೊಂಡ್ವಲ್ಲ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನು ಸೇರಿಸಿ ನಾವು ಸಾಫ್ಟಾಗಿ ಮಿತ್ಕೋಬೇಕು. ಉಪ್ಪನ್ನು ಹಿಟ್ಟಿಗೆ ಸೇರಿಸ್ಬೇಡಿ, ಆಲ್ರೆಡಿ ನಾವು ರುಬ್ಬೋದಕ್ಕೆ ಉಪ್ಪನ್ನು ಹಾಕ್ಕೊಂಡಿರ್ತೀವಲ್ಲ ಅಷ್ಟೇ ಸಾಕು. ರುಬ್ಬಿರ್ತಕ್ಕಂತಹ ಎಲ್ಲ ಮಸಾಲವನ್ನು ಹಾಕ್ಕೊಂಡು ಪೂರಿ ಹಿಟ್ಟಿನದಕ್ಕೆ ಇದನ್ನು ಕೂಡ ನಾದ್ಕೋಬೇಕು. ನೋಡಿ ಎಷ್ಟು ಕಲರಾಗಿ ಬರ್ತಾಯಿದೆ ಅಲ್ವಾ, ಗ್ರೀನಾಗೆ. ನಾವು ಮನೆಯಲ್ಲಿರೋ ವಸ್ತುಗಳನ್ನೇ ಈ ಥರ ಕಲರ್ಫುಲ್ಲಾಗಿ ಬಳಸ್ಕೊಬೋದು. ನೀವು ಯಾವುದೇ ಫುಡ್ ಕಲರನ್ನು ಬಳಸಬೇಡಿ, ಸೊಪ್ಪನ್ನು ರುಬ್ಕೊಂಡ್ರೆ ಆಯಿತು, ಒಳ್ಳೆ ಕಲರ್ ಸಿಗುತ್ತೆ. ನೋಡಿ ಈ ಥರ ಸಾಫ್ಟಾಗಿ 2 ಥರ ಹಿಟ್ಟನ್ನು ನಾದ್ಕೊಂಡು ಎತ್ತಿಟ್ಟಿದ್ದೀನಿ. ಈಗ ಅದಕ್ಕೆ ಒಂದು ಸಾಗು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಒಂದು ಸಿಂಪಲ್ ಬಾಂಬೆ ಸಾಗು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಕಡಾಯಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಫ್ರೈ ಆಗಿದೆ. ಒಂದು 7-8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಫಾಸ್ಟಾಗಿ ಆಗೋವಂಥ ಒಂದು ಸಾಗು. ನೀವು ವೆಜಿಟೇಬಲ್ ಸಾಗುನು ಮಾಡ್ಕೊಬೋದು, ಕೂರ್ಮಗಳನ್ನ ಮಾಡ್ಕೊಬೋದು. ಈ ಬಾಂಬೆ ಸಾಗುನು ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪೂರಿಗೆ. ಒಂದು 2 ಮೀಡಿಯಮ್ ಸೈಜು ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಸ್ಲೈಸಾಗಿ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ ಬಾಂಬೆ ಸಾಗಿಗೆ. ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದರೆ ಅಷ್ಟು ಸಾಕು. ನೋಡಿ ಈಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಪೇಸ್ಟ್ ಇದ್ದರೆ ಪೇಸ್ಟ್ ಸೇರಿಸ್ಕೊಳ್ಳಿ. ನೋಡಿ ಇಷ್ಟು ಸಿಂಪಲ್ಲಾಗಿದೆ. ಸ್ವಲ್ಪ ಐಟಮ್ನ ಬಳಸಿ ಒಂದು 10 ನಿಮಿಷಕ್ಕೆ ಈ ಪಲ್ಯ ಆಗೋಗ್ಬಿಡುತ್ತೆ. ಈಗ ಒಂದು 2 ಮೀಡಿಯಮ್ ಸೈಜ್ ಟೊಮೊಟೊವನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನೀರಿನ ಅಂಶ ಬಿಡುತ್ತೆ ಟೊಮೊಟೊ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಈಗ ನೋಡಿ ಇಷ್ಟಾದರೆ ಸಾಕು. ಈಗ ಸ್ವಲ್ಪ ಅದಕ್ಕೆ ನಾನು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಅರಿಶಿಣವನ್ನು ಅಡುಗೆಗೆ ಹೆಚ್ಚು ಬಳಸಿ, ಅದರಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲ ಅಡುಗೆಗೂ ನಾನು ಅರಿಶಿಣವನ್ನು ಸೇರಿಸ್ತೀನಿ. ನೀವು ಕೂಡ ಅರಿಶಿಣವನ್ನು ಸೇರಿಸ್ರಿ, ತುಂಬ ಒಳ್ಳೆಯದು. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರನ್ನು ಸೇರಿಸಿ ನಾವು ಗಂಟಿರಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಈ ಸ್ಪೂನ್ ತೋರಿಸಿದ್ದೀನಲ್ಲ ಅದೇ ಸ್ಪೂನಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ನೀರನ್ನ ನೀವು ತಿಕ್ನೆಸ್ ನೋಡಿ ಸೇರಿಸ್ಕೊಳ್ಳಿ. ನೋಡಿ ಈಗ ತಿಕ್ನೆಸ್ ಆಯಿತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಕಡಲೆ ಹಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗಿ ಬಂದುಬಿಡುತ್ತೆ. ನೀರನ್ನು ಎಷ್ಟು ಯಾವ ಹದದಲ್ಲಿ ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟು ಹಾಗೆ ಹಾಕ್ಕೊಂಡಿರೋದ್ರಿಂದ ಅದರ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕು. ಇಷ್ಟೇ ನೋಡಿ, ಒಂದು 5 ನಿಮಿಷ ಕಡಲೆ ಹಿಟ್ಟು ಹಾಕಿದ ನಂತರ ಫ್ರೈ ಮಾಡೋಕ್ಕೆ ಒಂದು 5 ನಿಮಿಷ. ಹಾಗೆ ಆಲೂಗಡ್ಡೆನ ಸಪ್ರೇಟ್ ನಾವು ಕೂಗಿಸ್ಕೊಂಡಿರ್ತೀವಿ. 10-12 ನಿಮಿಷದಲ್ಲಿ ನಮಗೆ ಬಾಂಬೆ ಸಾಗು ರೆಡಿ ಆಗಿಬಿಡುತ್ತೆ. ತುಂಬ ಸಿಂಪಲ್ ಆದ್ರೂ ಟೇಸ್ಟ್ ಮಾತ್ರ ಸೂಪರ್ವಾಗಿರುತ್ತೆ. ನೋಡಿ ಈಗ ಇಷ್ಟು ಕಡಲೆ ಹಿಟ್ಟು ಬೆಂದರೆ ಸಾಕು.
ಈಗ ಅದಕ್ಕೆ ನಾನು ಆಲ್ರೆಡಿ ಬೇಯಿಸ್ಕೊಂಡಿರ್ತಕ್ಕಂಥ ಒಂದು 2 ಆಲೂಗೆಡ್ಡೆನ ಮ್ಯಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಒಂದು ಕಡೆ ಎಲ್ಲ ತರಕಾರಿ ಹೆಚ್ಕೊಳ್ಳೋಷ್ಟರಲ್ಲಿ ನಿಮ್ಗೆ ಆಲೂಗೆಡ್ಡೆ ಬೆಂದುಬಿಡುತ್ತೆ. ನಂತರ ನೀವು ಒಗ್ಗರಣೆ ಹಾಕ್ಕೊಳ್ಳೋದು 10-15 ನಿಮಿಷದಲ್ಲಿ ಬಾಂಬೆ ಸಾಗು ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ, ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ನೀವು ತಿಕ್ನೆಸ್ ಅನಿಸಿದ್ರೆ ನೀರನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ಹೆಚ್ಚು ನೀರನ್ನ ಸೇರಿಸೋದು ಚೆನ್ನಾಗಿರಲ್ಲ. ನೀವು ಒಂದು ಹದ ನೋಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಳಿ. ಈಗ ಕೊನೆಯಲ್ಲಿ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಕೊನೆಯಲ್ಲಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಇದಕ್ಕೆ ಯಾವ ಮಸಾಲನೂ ಸೇರಿಸಿಲ್ಲ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ನೋಡಿ, ಇದು ಆಪ್ಷನಲ್ಲು. ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಬಾಂಬೆ ಸಾಗಿಗೆ ಸಕ್ಕರೆ ಹಾಕೋದ್ರಿಂದ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಕೊಂಡ್ರೆ ಬಾಂಬೆ ಸಾಗು ಕಂಪ್ಲೀಟಾಗಿ ರೆಡಿ ಆಯಿತು. ಇಷ್ಟೇ ನೋಡಿ, ಇಷ್ಟು ಸಿಂಪಲ್ ಆಗಿರೋ ಸಾಗುನ ನಾವು ಫಾಸ್ಟಾಗೂ ಮಾಡ್ಕೋಬೋದು. ಇದ್ರ ಬದಲು ನಾವು ಮಿಕ್ಸ್ ವೆಜಿಟೇಬಲ್ ಕೂರ್ಮಗಳನ್ನೂ ಮಾಡ್ಕೊಬೋದು. ಬಟ್ ಬಾಂಬೆ ಸಾಗುನು ಪೂರಿಗೆ ಚೆನ್ನಾಗಿರುತ್ತೆ. ನೋಡಿ, ಈಗ 2 ಥರ ಹಿಟ್ಟನ್ನು ನಾವು ತೊಗೊಂಡಿದ್ದೀವಿ. ಈಗ ಸಾಫ್ಟ್ ಆಗಿದೆ. 2 ಹಿಟ್ಟನ್ನು ತೊಗೊಂಡು ನೀವು ಒಂದು ಸಲ ಇದನ್ನು ಚೆನ್ನಾಗೆ ಮತ್ತೊಂದು ಸಲ ಈ ಥರ ಸಾಫ್ಟಾಗಿ ಇನ್ನೊಂದು ಸಲ ನಾದ್ಕೊಂಡು ನೀವು ಅದರಲ್ಲಿ ಎಷ್ಟು ಉಂಡೆಗಳಾಗುತ್ತೆ ಅಷ್ಟು ಉಂಡೆಗಳನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಬೇಕು ಒಂದು ಟೈಮ್ಗಾದರೂ ಮಾಡ್ಕೊಬೋದು, ಇಲ್ಲ ತೆಗೆದಿಟ್ಕೊಂಡು ನೀವು ಮಧ್ಯಾಹ್ನಕ್ಕೂ ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಸೈಜಲ್ಲಿ ಚಪಾತಿ ಹಿಟ್ಟು ಏನಿರುತ್ತಲ್ಲ ಆ ಸೈಜಲ್ಲಿ ನಾನು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ನಿಮಗೆ ತೋರ್ಸೋಕ್ಕೆ ಇಲ್ಲಿ ನಾನು 2 ಉಂಡೆಗಳನ್ನು ತೊಗೊಂಡಿದ್ದೀನಿ. 2 ನಾರ್ಮಲ್ ಗೋಧಿ ಹಿಟ್ಟಿಂದ, ಇನ್ನೆರಡು ನಾವು ಏನು ರುಬ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸಿರ್ತಕ್ಕಂತಹ ನಾದ್ಕೊಂಡಿರ್ತಕ್ಕಂಥ ಹಿಟ್ಟು. 2 ಈ ಥರ ರೋಲ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಟು ನೀವು ಸ್ವಲ್ಪ ಪ್ರೆಸ್ ಮಾಡಿ ಲೈಟಾಗಿ ನಾವು ಅದನ್ನು ಲಟ್ಸ್ಕೊಬೇಕು. ನೋಡಿ, ಈ ರೀತಿಯಾಗಿ ಒಂದು ವೈಟ್ ಒಂದು ಗ್ರೀನ್ ಮತ್ತು ನಾವೇನು ಕಲರ್ಫುಲ್ಲಾಗಿ ಕಾಣಲಿ ಅಂತೇಳಿ ಅದೊಂದು ಇದೊಂದು ಹಾಕ್ಕೊಂಡು ಈ ಥರ ಜೋಡಿಸ್ಕೊಂಡು ನಿಮಗೆ ಹಿಟ್ಟು ಬೇಕನ್ಸಿದ್ರೆ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳಿ. ಸ್ವಲ್ಪ ಲೈಟಾಗೆ ನಾದ್ಕೊಂಡು ದೊಡ್ಡದಾಗಿ ಏನು ನಾವು ಚಪಾತಿ ಎಷ್ಟು ಮಾಡ್ತೀವಲ್ಲ ಅಷ್ಟು ದೊಡ್ಡದಾಗೆ ನೀವು ಲಟ್ಟಿಸ್ಕೋಬೇಕು. ನಾನು 2 ಥರ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಥರ ಮಾಡ್ಕೋಬೋದು ಆ ಥರ ಈಸಿಯಾಗಿ ಮಾಡ್ಕೊಳ್ಳಿ. ಮೊದಲಿಗೆ ಈ ಥರ ಲಟ್ಟಿಸ್ಕೊಂಡು ಈ ಥರ ಸಣ್ಣದಾಗೆ ರೋಲ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಸುರುಳಿಯಾಗಿ ಸುತ್ತಕೊಂಡು ಸ್ವಲ್ಪ ಲೈಟಾಗಿ ಸುತ್ತಕೊಂಡು ಕೊನೆಯಲ್ಲಿ ಎಡ್ಜಸ್ಸು ಲಾಕ್ ಆಗೋ ಥರ ಒಂದು ಸಲ ಈ ಥರ ಸುತ್ಕೊಂಡ್ಬಿಡಿ. ಈಗ ಇದನ್ನು ನಾವು ಒಂದು ಚಾಕು ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕು ಪೂರಿಗೆ ಆ ಸೈಜಲ್ಲಿ ನೀವು ನೋಡಿ ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡಿದ್ದೊಂದು ತೋರಿಸ್ತೀನಿ ನೋಡಿ. ಒಳಗಡೆ ನಿಮಗೆ ಗ್ರೀನ್ ಲೈನಾಗಿ ಕಾಣ್ತಾ ಇರುತ್ತೆ, ಸುರುಳಿ ಈ ಥರ ನೋಡಿ, ಈ ಥರ ಕಾಣಿಸುತ್ತೆ. ಈಗ ಮತ್ತೊಂದು ಥರ ತೋರಿಸ್ತಾ ಇದ್ದೀನಿ. ಅದೇ ಥರ ಒಂದ್ರ ಮೇಲೊಂದು ಕಲರ್ಫುಲ್ಲಾಗಿ ಇಟ್ಕೊಂಡು ಈ ಥರ ಲಟ್ಟಿಸ್ಕೊಂಡು ನಿಮಗೆ ಈ ಥರ ಕಟ್ ಮಾಡೋದು ಇದ್ದರೆ ಈ ಥರ ಲೈಟಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಚಾಕುನಲ್ಲೇ ನೀವು ಕಟ್ ಮಾಡ್ಕೋಬೋದು. ಈಗ ಒಂದು ಪೀಸಸ್ನ ತೊಗೊಂಡು ಈ ಥರ ರೋಲ್ ಮಾಡ್ಕೋಬೇಕು ನಿಧಾನಕ್ಕೆ. ಆಗಲೇ ತೋರಿಸಿದ್ದು ಪೂರ್ತಿ ರೋಲ್ ಮಾಡ್ಕೊಳ್ಳೋದು. ಈಗ ಮೊದಲೇ ಕಟ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ಳೋದು. ಎಡ್ಜಸ್ನ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ನಂತರ ಇನ್ನೊಂದು ಪೀಸ್ನ ತೊಗೊಂಡು ಆ ತುದಿಯನ್ನು ಈ ಥರ ಎಂಡಿಗೆ ತೊಗೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ. ಈ ತುದಿಯನ್ನು ಈ ಥರ ಎಂಡಿಗೆ ತೊಗೊಂಡು ರೋಲ್ ಮಾಡ್ಕೊಳ್ಳಿ. ಈ ಥರ 2 ಪೀಸ್ನ ಸೇರಿಸಿ ನೀವು ರೋಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ರೋಲ್ ಮಾಡ್ಕೊಂಡು ಹಿಂಗೆ ತೋರಿಸ್ತಾ ಇದ್ದೀನಿ. ಒಂದು ವೈಟ್ ಗ್ರೀನ್ ನೋಡೋಕ್ಕೇ ಒಂಥರ ಡಿಫ್ರೆಂಟಾಗಿ ಅನಿಸ್ತಾ ಇದೆ ಅಲ್ವಾ. ಈಗ ಅದರಿಂದ 3 ಪೀಸಸ್ ಆಗಿದೆ. ಅದನ್ನು ನಾನು ಚಾಕು ತೊಗೊಂಡು 6 ಪೀಸಾಗಿ ಮಾಡ್ಕೊತಾ ಇದ್ದೀನಿ. ಈ ಸೈಜಲ್ಲಿ ಇದ್ದರೆ ಸಾಕು. ಯಾಕಂದರೆ ಪೂರಿ ನಮಗೆ ಯಾವ ಸೈಜ್ ಬೇಕು ಪೂರಿ ಮಾಡೋದಕ್ಕೆ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ಪ್ರೆಷರ್ ಹಾಕ್ಬಾರ್ದು. ಪ್ರೆಸ್ ಮಾಡಿ ನಾವು ಪೂರಿಗೆ ಲಟ್ಟಿಸ್ಕೊಂಡ್ರೆ ಪೂರಿ ಉಬ್ಬೋದಿಲ್ಲ, ಚಪಾತಿ ಥರ ಆಗಿಬಿಡುತ್ತೆ, ಸ್ವಲ್ಪ ಹಪ್ಪಳ ಥರನೂ ಆಗಿಬಿಡುತ್ತೆ. ಹಂಗಾಗಿ ನಿಧಾನಕ್ಕೆ ಸಾಫ್ಟಾಗಿ ಎಡ್ಜಸ್ನ ನೀವು ಲಟ್ಟಿಸ್ಕೊಳ್ಳಿ. ಕೆಳಗಡೆ ಎಣ್ಣೆ ಹಾಕಿ ಲಟ್ಟಿಸ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಸ್ವಲ್ಪ ಇದಾಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಎಣ್ಣೆ ಹಾಕಿ ಲಟ್ಟಿಸ್ಕೊಳ್ಳಿ. ಎಣ್ಣೆ ಕಾದಿದೆ. ಈಗ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದರೆ ಪೂರಿ ಅಂದರೆ ಉಬ್ಬಿದ್ರೇ ಮಜಾ, ಇಲ್ಲಾಂದರೆ ಹಪ್ಳ ಥರ ಇದ್ದರೆ ಇಷ್ಟಪಡಲ್ಲ. ನೀವು ನೋಡ್ತಿರ್ಬೋದು ಗ್ರೀನಿಶ್ ಆಗಿ ಲೈನಾಗಿ ಕಾಣ್ತಾ ಇದೆ. ಒಂದು ವೈಟು ಒಂದು ಗ್ರೀನು ಲೈನ್ಸು ಈ ಥರ ಕಾಣಿಸ್ತಾ ಇದೆ. ಈ ಥರ ಮಾಡಿಕೊಟ್ರೆ ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ. ಇನ್ನೊಂದು ಪೂರಿ ಯಾವ ಥರ ಲೈನ್ ಬಂದಿದೆ ನೋಡ್ತೀನಿ, ನನಗೆ ಈ ಥರ ರೋಲ್ ಜಾಸ್ತಿ ಬಂದಿರೋದನ್ನ ಕೊಡಿ ಅಂತ ಬರ್ತಾರೆ.
ಅಷ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ ಒಂಥರ ನಿಮ್ಗೆ ಏನು ಅನಿಸ್ತಾ ಇದೆ ಅಂದರೆ ಮಕ್ಳನ್ನ ಕೇಳಿ ನೋಡಿ, ಇದನ್ನು ಸೋಲಾರ್ ಸಿಸ್ಟಮ್ ಥರ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ಗೆಲಾಕ್ಸಿ ಥರನೂ ಕಾಣ್ತಾ ಇದೆ, ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಲ್ವಾ. ಈ ಥರ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ನಾವು ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು. ವೈಟ್ ಗ್ರೀನ್ ರೋಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನಾವೇನು ಹೊರ್ಗಡೆಯಿಂದ ಏನು ಜಾಸ್ತಿ ಐಟಮ್ನ ತಂದು ಏನೂ ಮಾಡಿಲ್ಲ. ನಾವು ಮನೆಯಲ್ಲಿ ಗೋಧಿ ಹಿಟ್ಟಂತೂ ಇದ್ದೇ ಇರುತ್ತೆ, ಕೊತ್ತಂಬರಿ ಸೊಪ್ಪು ಯಾವಾಗಲೂ ಇರುತ್ತೆ, ಯಾವುದೇ ಫುಡ್ ಕಲರ್ನೂ ಆ್ಯಡ್ ಮಾಡಲಾರ್ದೆ ಆರೋಗ್ಯ ರೀತಿಲೂ ಒಳ್ಳೆಯದು, ಆದರೆ ಡಿಫ್ರೆಂಟಾಗೂ ಇರುತ್ತೆ. ಒಂಥರ ಯುನಿಕ್ಕಾಗಿ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿಕೊಡ್ತಾಯಿದ್ರೆ ಮಕ್ಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ನೋಡಿ ಕಂಪ್ಲೀಟಾಗಿ ಫೈನಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಪೂರಿ ಹುಬ್ಬಿದೆ, ನೋಡೋಕ್ಕೂ ಚೆನ್ನಾಗಿದೆ, ಡಿಫ್ರೆಂಟಾಗಿ ಕಾಣ್ತಾ ಇದೆ. ಈ ಥರ ಪೂರಿ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು, ನಿಮ್ಮ ಮನೆಯಲ್ಲಿ ಯಾವ ರೀತಿ ನಿಮಗೆ ಕಮೆಂಟ್ ಸಿಕ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಮತ್ತೊಂದು ಯುನಿಕ್ ಆಗಿರೋ ಡಿಫ್ರೆಂಟ್ ಆಗಿರೋ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.